ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಗೌರಿ ವ್ರತ ಬಂದೇ ಬಿಡ್ತಾ ಇದೆ. ಈ ವರ್ಷ ನಮಗೆ ಸೆಪ್ಟೆಂಬರ್ 6ನೇ ತಾರೀಕು ಗೌರಮ್ಮನ ಒಂದು ವ್ರತ ಅಂದರೆ ಸ್ವರ್ಣ ಗೌರಿ ವ್ರತ ಬರ್ತಾ ಇದೆ. ಭೂಲೋಕಕ್ಕೆ ಬಂದ ಪಾರ್ವತಿ ದೇವಿಯು ತನ್ನ ತವರಿನಲ್ಲಿ ಬಾಗಿಣವನ್ನು ತೆಗೆದುಕೊಂಡು ಹೋಗ್ತಾಳೆ. ಆ ದಿನವನ್ನು ನಾವು ಸ್ವರ್ಣಗೌರಿ ವ್ರತವಾಗಿ ಆಚರಣೆಯನ್ನು ಮಾಡ್ತೀವಿ. ಮರುದಿನ ತನ್ನ ತಾಯಿಯನ್ನು ಮತ್ತೆ ಕೈಲಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಗಣೇಶನು ಭೂಲೋಕಕ್ಕೆ ಇಳಿದು ಬರ್ತಾನೆ. ಆ ದಿನವನ್ನು ನಾವು ಗಣೇಶ ಚತುರ್ಥಿಯಾಗಿ ಆಚರಣೆ ಮಾಡ್ತೀವಿ. ಗೌರಿ ಪೂಜೆ ಅಥವಾ ಸ್ವರ್ಣ ಗೌರಿ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡಬೇಕು, ಸರಳವಾಗಿ ಆಚರಣೆ ಮಾಡುವ ವಿಧಾನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಗೌರಮ್ಮ ಪಾರ್ವತಿ ದೇವಿಯ ಸ್ವರೂಪ. ಪಾರ್ವತಿಯನ್ನು ಪೂಜೆ ಮಾಡೋದ್ರಿಂದ ಶಿವನ ಒಂದು ಅನುಗ್ರಹ, ಗಣೇಶನ, ಮುರುಗನ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಗೌರಮ್ಮನ ಪೂಜೆ ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಿ ಮುತ್ತೈದೆಯರ, ಹೆಣ್ಣು ಮಕ್ಕಳ, ಹೆಂಗಸರ ಒಂದು ಮುತ್ತೈದೆತನ ವೃದ್ಧಿಯಾಗುತ್ತೆ. ನಾವು ನಮ್ಮ ಕುಟುಂಬವನ್ನು ಪೋಷಣೆ ಮಾಡೋದಕ್ಕೆ ಬೇಕಾಗಿರುವಂಥ ಧೈರ್ಯ, ಸ್ಥೈರ್ಯ, ಶಕ್ತಿ ಆ ತಾಯಿ ಗೌರಮ್ಮ ನಮಗೆ ಅನುಗ್ರಹಿಸ್ತಾಳೆ. ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ. ಯಾರು ಬೇಕಾದರೂ ಹೆಂಗಸರು ಈ ಒಂದು ವ್ರತವನ್ನು ಆಚರಣೆ ಮಾಡ್ಬೋದು. ಸ್ವರ್ಣಗೌರಿ ವ್ರತ ಆಚರಣೆ ವಿಧಾನ ಒಂದೇ, ಆದರೆ ಬೇರೆ ಬೇರೆ ರೂಪದಲ್ಲಿ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಒಬ್ಬರು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಸ್ವರ್ಣಗೌರಿಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ. ಮತ್ತು ಕೆಲವರು ಸ್ವರ್ಣಗೌರಿ ವ್ರತದ ಹಿಂದಿನ ದಿನ ಒಳ್ಳೆಯ ಸಮಯ ನೋಡಿಕೊಂಡು ಮಣ್ಣಿನ ಗೌರಮ್ಮನನ್ನು ಮನೆಗೆ ತಂದು ಇರಿಸಿ ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ. ಮತ್ತು ಕೆಲವರು ಅರಿಶಿಣದಿಂದ ಗೌರಮ್ಮನನ್ನು ಮಾಡಿ ಅದಕ್ಕೆ ಒಂದು ವ್ರತವನ್ನು, ಪೂಜೆಯನ್ನು ಅರ್ಪಿಸ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇದೆಯೋ ಆ ಪದ್ಧತಿ ಪ್ರಕಾರ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವುದೇ ಪದ್ಧತಿ ಇಲ್ಲ, ಆದರೆ ಈ ಒಂದು ವ್ರತವನ್ನು ನಾನು ಆಚರಣೆ ಮಾಡಬೇಕು ಅಂತ ಹೇಳೋರು ಖಂಡಿತವಾಗ್ಲೂ ಈ ರೀತಿ ಸರಳವಾಗಿ ಆಚರಣೆ ಮಾಡ್ಬೋದು. ಹಬ್ಬದ ದಿನ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಅರಿಶಿನ ಕುಂಕುಮಗಳನ್ನು ಇಟ್ಟು ರಂಗೋಲಿಯಿಂದ ಅಲಂಕಾರ ಮಾಡ್ಕೊಳ್ಳಿ. ಬಾಗಿಲಿಗೆ ಮಾವಿನ ಎಲೆ ಮತ್ತು ಹೂಗಳಿಂದ ತೋರಣಗಳನ್ನು ಕಟ್ಕೋಬೇಕು. ನಂತರ ದೇವರ ನೈವೇದ್ಯಕ್ಕೆ ತಾಯಿ ಗೌರಮ್ಮನಿಗೆ ಇಷ್ಟವಾದ ನೈವೇದ್ಯ ಅಂತ ಹೇಳಿದ್ರೆ ಪೊಂಗಲ್. ನೀವು ಸ್ವೀಟ್ ಪೊಂಗಲ್ ಜೊತೆಗೆ ಖಾರ ಪೊಂಗಲನ್ನು ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಅದರ ಜೊತೆಗೆ ವೀಳ್ಯದೆಲೆ, ಅಡಿಕೆ, ಹಣ್ಣುಗಳನ್ನು ಸಹ ನೈವೇದ್ಯಕ್ಕೆ ಇಡ್ಬೋದು. ನಂತರ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅರಿಶಿಣದ ಗೌರಮ್ಮನನ್ನು ನೀವು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅರಿಶಿಣವನ್ನು ತಗೊಂಡು ಅದಕ್ಕೆ ನೀರನ್ನು ಬೆರೆಸ್ಕೊಂಡು ಗೋಪುರಾಕಾರವಾಗಿ ಅರಿಶಿಣವನ್ನು ಮಾಡ್ಕೋಬೇಕು. ಅದನ್ನು ನೀವು ಪೀಠದ ಮೇಲೆ ಇರಿಸಿ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ತಪ್ಪದೇ ಹಾಕಬೇಕು. ನಂತರ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಅದಕ್ಕೆ ಒಡವೆಗಳನ್ನು ಸಹ ಹಾಕಿ ಅಲಂಕಾರವನ್ನು ಮಾಡ್ಕೋಬೋದು. ಇನ್ನು ಗೌರಮ್ಮನಿಗೆ ತಪ್ಪದೇ ಅಲಂಕಾರಿಕ ವಸ್ತುಗಳು, ಬಿಚ್ಚೋಲೆ ಅಥವಾ ಗೌರಿ ಸಾಮಾನು ಅಂತ ಕರಿತೀವಿ, ಅದು ಒಂದು ಪೊಟ್ಟಣದಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ತಂದು ಗೌರಮ್ಮನ ಪಕ್ಕ ತಪ್ಪದೇ ಇಡಬೇಕು. ತಾಯಿಗೆ ಅಲಂಕಾರಿಕ ವಸ್ತುಗಳು ಅಂದರೆ ತುಂಬಾ ಇಷ್ಟ. ಅದರ ಜೊತೆಗೆ ನಿಮ್ಮ ಹತ್ರ ಹೊಸ ಸೀರೆ, ಹೊಸ ರೌಕೆ ಕಣ ಇದ್ದರೆ ಅದನ್ನು ಸಹ ನೀವು ಪೂಜೆಗೆ ಇಡಬಹುದು. ಇನ್ನು ಬಾಗಿಣ ಕೊಡುವ ಪದ್ಧತಿ ಇರುವಂಥವರು ಸಹ ನೀವು ಒಂದು ಬಾಗಿಣವನ್ನು ರೆಡಿ ಮಾಡಿಕೊಂಡು ಅದು ಗೌರಮ್ಮನ ಪಕ್ಕ ಇಡ್ಬೋದು. ನಂತರ ನೀವು ಆ ಬಾಗಿಣವನ್ನು ಯಾರಾದರೂ ಮುತ್ತೈದೆಗೆ ಕುಂಕುಮಕ್ಕೆ ಕೊಡ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಇಟ್ಟು ಬರ್ಬೋದು. ಗೌರಿ ದಾರಕ್ಕೆ 16 ಎಳೆ ದಾರ ತಗೊಂಡು 16 ಕಡೆ ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಅರ್ಧ ತಾಸು ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗೆದು ಗೌರಿ ದಾರವನ್ನು ರೆಡಿ ಮಾಡಿಕೊಂಡು ಅದನ್ನು ಸಹ ಗೌರಮ್ಮನನ್ನು ಪಕ್ಕ ಇಡಬೇಕು. ಮನೆಯಲ್ಲಿ ಎಷ್ಟು ಜನ ಹೆಂಗಸರಿದ್ದಾರೋ ಅಷ್ಟು ದಾರವನ್ನು ರೆಡಿ ಮಾಡಿಕೊಂಡು ಪೂಜೆ ಆದ ನಂತರ ನಿಮ್ಮ ಬಲಗೈಗೆ ಕಟ್ಟಿಸ್ಕೋಬೋದು. ಇನ್ನು ಮಾಡಿದ ನೈವೇದ್ಯವನ್ನು ಗೌರಮ್ಮನ ಮುಂದೆ ಇಟ್ಟು ದೀಪಗಳನ್ನು ಬೆಳಗಿಸ್ಕೊಂಡು ಮೊದಲನೇದಾಗಿ ಗಂಧದ ಕಡ್ಡಿ ಹಚ್ಕೊಂಡು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕು. ವಿಘ್ನವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ನಂತರ ನೀವು ಗೌರಮ್ಮನ ಪೂಜೆಯನ್ನು ಮಾಡಬೇಕು. ಕುಂಕುಮಾರ್ಚನೆಯಿಂದ ಅಥವಾ ಹೂವಿನ ಅರ್ಚನೆಯಿಂದ, ಅಕ್ಷತೆಯಿಂದ ಗೌರಮ್ಮನಿಗೆ ಪೂಜೆ ಸಲ್ಲಿಸ್ಬೋದು. ಗೌರಮ್ಮನ ಅಷ್ಟೋತ್ರವನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯಿಂದ ಪೂಜೆಯನ್ನು ಅರ್ಪಿಸಿ ಅಥವಾ ಹೂವಿನಿಂದ, ಅಕ್ಷತೆಯಿಂದ ನೀವು ಅಷ್ಟೋತ್ರವನ್ನು ಹೇಳ್ತಾ ಪೂಜೆಯನ್ನು ಅರ್ಪಿಸಬೇಕು. ನಂತರ ಗೌರಿಯ ದಶಕ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಸಹ ತಪ್ಪದೆ ಓದಿ ನಂತರ ಗೌರಮ್ಮನ ಸ್ತೋತ್ರಗಳು, ಮಂತ್ರಗಳು ಗೊತ್ತಿದ್ರೆ ಅದನ್ನು ಪಠನೆ ಮಾಡಿಕೊಂಡು ನಂತರ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ಇಟ್ಟಿರುವಂಥ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೋದು. ಇನ್ನು ಬಾಗಿಣವನ್ನು ಕೊಡುವ ಪದ್ಧತಿ ಇರುವಂಥವರು ದೇವರ ಹತ್ರ ಇಟ್ಟಿರುವ ಬಾಗಿಣವನ್ನು ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ಬೋದು ಅಥವಾ ನೀವೇ ಸ್ವೀಕಾರ ಮಾಡ್ಬೋದು ಅಥವಾ ನಿಮ್ಮ ನೆಂಟರಿಷ್ಟರು ಯಾರಾದರೂ ಬಂದರೆ ಅವ್ರಿಗೂ ಸಹ ಕೊಡ್ಬೋದು. ಇನ್ನು ನೀವು 5 ಜನಕ್ಕೆ, 7 ಜನಕ್ಕೆ, 9 ಜನಕ್ಕೆ, 16 ಜನಕ್ಕೂ ಸಹ ಬಾಗಿಣವನ್ನು ಕೊಟ್ಟು ನಿಮ್ಮ ಪದ್ಧತಿ ಪ್ರಕಾರ ಅದನ್ನು ಹೇಗೆ ಮಾಡಬೇಕು ಅಂತ ಆ ರೀತಿ ಅನುಸರಿಸ್ಬೋದು. ಬಾಗಿಣ ಕೊಡುವ ಪದ್ಧತಿ ಪ್ರತಿಯೊಬ್ಬರ ಮನೆಯಲ್ಲಿ ಇರೋದಿಲ್ಲ. ಪದ್ಧತಿ ಇರುವಂಥವ್ರು ಅದನ್ನು ಫಾಲೋ ಮಾಡ್ಬೋದು.
ಮತ್ತೆ ಸಂಜೆ ಮತ್ತೆ ದೀಪವನ್ನು ಬೆಳಗಿಸಿ ಏನಾದರೂ ಸರಳವಾಗಿ ಒಂದು ನೈವೇದ್ಯವನ್ನು ತಾಯಿಗೆ ಇಟ್ಟು, ಹಸಿ ಹಾಲಾಗ್ಬೋದು, ಹಣ್ಣಾಗ್ಬೋದು, ನೈವೇದ್ಯವಾಗಿ ಇಟ್ಟು ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ತಾಯಿಗೆ ಪೂಜೆಯನ್ನು ಅರ್ಪಿಸಬೇಕು. ಮರುದಿನ ಬೆಳಗ್ಗೆ ನೀವು ಗಣೇಶ ಚತುರ್ಥಿ ಆಚರಣೆ ಮಾಡೋರಾದರೆ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿ ಗಣೇಶನನ್ನು ವಿಸರ್ಜನೆ ಮಾಡುವ ಸಮಯದಲ್ಲಿ ಗೌರಮ್ಮನಿಗೆ ಒಂದು ಕೆಂಪಾರ್ತಿಯನ್ನು ತೆಗೆದು ಗೌರಮ್ಮನನ್ನು ಸಹ ವಿಸರ್ಜನೆ ಮಾಡಬೇಕು. ನೀವು ಅರಿಶಿಣದ ಗೌರಮ್ಮನನ್ನು ಇಟ್ಟಿದ್ರೆ ಗಣೇಶನ ಚತುರ್ಥಿಯಾದ ಮರುದಿನ ನೀವು ಸ್ನಾನವನ್ನು ಮಾಡಿಕೊಂಡು ಅರಿಶಿಣವನ್ನು ನಿಮ್ಮ ಕೆನ್ನೆಗಳಿಗೆ ಸ್ವಲ್ಪ ಹಚ್ಕೋಬೇಕು. ನಂತರ ಆ ಅರಿಶಿಣದ ಗೌರಮ್ಮನನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದು ಕರಗಿದ ನಂತರ ಆ ನೀರನ್ನು ಗಿಡಗಳಿಗೆ ಹಾಕಬೇಕು. ಇಷ್ಟ ಆದರೆ ಗೌರಮ್ಮನ ಪೂಜೆ ಸಂಪೂರ್ಣವಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.